ಇಲ್ಲಿಗೆ ಏರಿ ಬಾ. ಅಧ್ಯಾಯ 1. ಎದ್ದು ಬಾ, ಏರಿ ಬಾ, ನನ್ನ ಪ್ರಿಯಳೆ, ಎನ್ನ ಸುಂದರಿಯೇ, ಎದ್ದು ಬಾ. ಪರಮಗೀತ 2:10. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು. ಪ್ರಕಟಣೆ 4:1. ಎದ್ದು ಬಾ, ಏರಿ ಬಾ ಎಂಬ ಕರೆಯುವಿಕೆಯು ಉನ್ನತದಿಂದ ನಮ್ಮ ಕಡೆಗೆ ಬರುತ್ತಿದೆ. ಉನ್ನತವನ್ನು ನೋಡಿ ದೃಷ್ಟಿಸುವುದಾದರೆ ನಾವು ಹತ್ತಬೇಕಾದ ಆತ್ಮಿಕ ಮೆಟ್ಟಲುಗಳು ಅನೇಕವಾಗಿವೆ. ಉತ್ತಮವಾದ ಅನುಭವಗಳು, ಉನ್ನತವಾದ ರಹಸ್ಯಗಳು, ರಮ್ಯವಾದ ಆತ್ಮಿಕ ಹಂತಗಳು ಕಾದಿವೆ. ಏರಿ ಬಾ ಎಂದು ನಮ್ಮ ಆತ್ಮದಾಪ್ತನು ಪ್ರೀತಿಯಿಂದ ಕರೆಯುತ್ತಾನೆ. ಆತನ ಸ್ವರದ ಇಂಪು ಆತನೊಂದಿಗೆ ಉನ್ನತಕ್ಕೆ ಹತ್ತಿ ಹೋಗುವಂತೆ ನಮ್ಮನ್ನು ಉತ್ಸಾಹಗೊಳಿಸುತ್ತದೆ. ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಭಕ್ತರೆಲ್ಲ ಎಷ್ಟು ಉತ್ತಮವಾದ ಏಣಿಗಳಲ್ಲಿ ಹತ್ತಿ ಪರಲೋಕ ದರ್ಶನವನ್ನು ಕಂಡರು. ಅಪೊಸ್ತಲನಾದ ಪೌಲನು 3ನೇ ಆಕಾಶದವರೆಗೂ ಹತ್ತಿ ಪರದೈಸಿನವರೆಗೆ 2 ಕೊರಿಂಥ 12:2-3 ಒಯ್ಯಲ್ಪಟ್ಟನು. ಶಿಷ್ಯನಾದ ಯೋಹಾನನು ಪರಲೋಕದವರೆಗೆ ಹತ್ತಿದನು. ಪ್ರಕಟಣೆ 4:2. ಏರಿ ಬಾ, ಕರ್ತನು ಪಕ್ಷಪಾತ ಉಳ್ಳಾತನಲ್ಲ. ಆತನು ಒಬ್ಬನಿಗೆ ಆತ್ಮಿಕ ಅನುಭವಗಳನ್ನು ಕೊಟ್ಟು ಮತ್ತೊಬ್ಬರಿಗೆ ಇಲ್ಲವೆಂದು ಹೇಳುವಾತನಲ್ಲ. ನಿಶ್ಚಯವಾಗಿ ನಿನಗೆ ಆ ಅನುಭವವನ್ನು ಕೊಡುವನು. ಅನೇಕರಿಗೆ ಹತ್ತಲು ಇಷ್ಟವಿಲ್ಲ. ಅವರ ಕಣ್ಣುಗಳು ಬೀಳುವಿಕೆಯನ್ನೇ ನೋಡುತ್ತಿರುತ್ತವೆ. ಬಿದ್ದು ಹೋದರೆ ಏನು ಮಾಡುವುದೆಂಬ ಭಯ. ತಾವು ಉನ್ನತದವರೆಂಬುದನ್ನು ಮರೆತವರಾಗಿಯೇ ಇದ್ದಾರೆ. ಅನೇಕರು ರಕ್ಷಣೆಯ ಅನುಭವವೇ ಸಾಕು ಎಂದು ನಿಂತು ಬಿಡುತ್ತಾರೆ. ಮತ್ತೆ ಕೆಲವರು ದೀಕ್ಷಾ ಸ್ನಾನ ಪಡೆದಿರುವುದು ಸಾಕು ಎಂದಿದ್ದು ಬಿಡುತ್ತಾರೆ. ಕೆಲವರು ಅಭಿಷೇಕ ಹೊಂದಿದರೆ ಅದೇ ಅವರಿಗೆ ದೊಡ್ಡ ಕಿರೀಟ. ತಾವು ಬಹು ಉನ್ನತ ಸ್ಥಿತಿಗೆ ಬಂದಿದ್ದೇವೆ ಎಂದುಕೊಳ್ಳುತ್ತಾರೆ. ಇವೆಲ್ಲ ಪ್ರಾರಂಭವಷ್ಟೇ. ಹತ್ತಬೇಕಾದ ಮೆಟ್ಟಲುಗಳು ಏರಳವಾಗಿವೆ. ಆತ್ಮದಾಪ್ತನು ನಿನ್ನನ್ನು ಹತ್ತಿ ಬಾ ಎಂದು ಕರೆಯುತ್ತಾನೆ. ದೇವ ಮಗುವೆ, ಪ್ರತಿನಿತ್ಯವೂ ಆತ್ಮಿಕ ಜೀವಿತದಲ್ಲಿ ಹತ್ತಿ ಹೋಗುವ ದಿನಗಳಾಗಿಯೇ ಇರಲಿ. ಪ್ರಾರ್ಥನಾ ಜೀವಿತದಲ್ಲಿ ಉನ್ನತ ಮಟ್ಟಕ್ಕೆ ಏರಿ ಬಾ. ಆತ್ಮಿಕ ವರಗಳನ್ನು, ಕೃಪೆಯನ್ನು ಹೊಂದಿಕೊಳ್ಳಲು ಏರಿ ಬಾ. ಕರ್ತನು ನಿನ್ನನ್ನು ಕರೆಯುತ್ತಾನೆ. ನಿಮ್ಮ ಮಕ್ಕಳನ್ನು ಶಾಲೆಯಲ್ಲಿ ಸೇರಿಸುವಿರಾದರೆ ಅವರು ಒಂದೇ ತರಗತಿಯಲ್ಲಿ 3-4 ವರ್ಷಗಳು ಕಳೆದರೆ ಅದು ನಿಮಗೆ ಮೆಚ್ಚುಗೆಯಾಗುವುದೇ? ಹೆಚ್ಚು ಕಲಿಯಬೇಕು, ಹೆಚ್ಚು ಜಾಣರಾಗಿ ಮುಂದುವರಿಯಬೇಕೆಂದು ಬಯಸುವಿರಲ್ಲವೇ? ಕೆಲಸಕ್ಕೆ ಸೇರುವ ಒಬ್ಬ ಗುಮಾಸ್ತನು ಕಾಲಕ್ರಮೇಣ ಉನ್ನತ ಪದವಿಗೆ ಬರಬೇಕೆಂದು ಶ್ರಮವಹಿಸಿ ಅನೇಕ ಪರೀಕ್ಷೆಗಳನ್ನು ಮಾಡಿ ಮುಗಿಸುತ್ತಾನಲ್ಲವೇ? ಅದೇ ರೀತಿ ಹೊಸದಾಗಿ ವ್ಯಾಪಾರವನ್ನು ಆರಂಭಿಸುವ ಒಬ್ಬ ವ್ಯಾಪಾರಿಯು ದಿನಗಳು ಕಳೆದಂತೆಲ್ಲ ಅವನು ಹೆಚ್ಚು ಹೆಚ್ಚಾಗಿ ಸಂಪಾದಿಸುತ್ತಾ ಹೋಗುವನಲ್ಲವೇ? ಅದೇ ರೀತಿ ನಮ್ಮ ಆತ್ಮಿಕ ಜೀವಿತದಲ್ಲೂ ನಾವು ಮುಂದುವರಿಯಬೇಕು. ದೇವ ಮಗುವೆ, ನೀನು ಕರ್ತನ ಕಾರ್ಯದಲ್ಲಿ ಯಾಕೆ ಮುಂದುವರಿಯಬಾರದು? ಸೇವೆಯಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ, ಕರ್ತನೊಂದಿಗಿನ ಆಳವಾದ ಐಕ್ಯದಲ್ಲಿ ಮುಂದುವರಿಯಬೇಕಲ್ಲವೇ? ಏರಿ ಬಾ. ನಮ್ಮ ವಾಸಸ್ಥಳವು ಪರಲೋಕದಲ್ಲಿದೆ. ನಾವು ಎಂದೆಂದೂ ದೇವರ ರಾಜ್ಯದಲ್ಲಿ ಸ್ತುತಿಸಿ ಆನಂದಿಸಲು ಕರೆಯಲ್ಪಟ್ಟಿದ್ದೇವೆ. ನಾವು ಈ ಲೋಕದಲ್ಲಿ ಅನ್ಯರಂತೆ, ಪರದೇಶಿಗಳಂತೆ ಸಂಚರಿಸಿ ಪ್ರಪಂಚವನ್ನು ದಾಟಿ ಹೋಗಬೇಕು. ಏರಿ ಬಾ, ಕರ್ತನು ನಿನ್ನನ್ನು ಕರೆಯುತ್ತಾನೆ. 1. ಸೊದೋಮಿಗೆ ತಪ್ಪಿಸಿಕೊಳ್ಳಲು. ಅಂದು ಸೊದೋಮ್ ಗೊಮೋರ ಪಟ್ಟಣಗಳು ನಾಶದೆಡೆಗೆ ಹೋಗುತ್ತಿದ್ದವು. ಅಲ್ಲಿ ಲೋಟನೊಬ್ಬನೇ ನೀತಿವಂತನಾಗಿದ್ದನು. ಸೊದೋಮಿಗೆ ಸಂಭವಿಸಲಿರುವ ನಾಶಕ್ಕೆ ತಪ್ಪಿಸಿಕೊಳ್ಳಲು ಕರ್ತನು ಲೋಟನನ್ನು ಎಚ್ಚರಿಸಿದನು. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿಹೋಗು. ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿಹೋಗು, ನಿನಗೂ ನಾಶ ಉಂಟಾದೀತು. ಆದಿಕಾಂಡ 19:17. ಈ ಎಚ್ಚರಿಕೆಗಿಂತಲೂ ಇಂದು ನಮಗೆ ಕೊಡಲ್ಪಡುವ ಎಚ್ಚರಿಕೆ ಬಹಳ ದೃಢವಾದದ್ದು. ಅಂದು ಲೋಟನು ತಾನು ಕಾಪಾಡಲ್ಪಡಲು ಬೆಟ್ಟವನ್ನು ಹತ್ತಬೇಕಾಗಿದ್ದಿತು. ನಮ್ಮ ರಕ್ಷಣೆಗೆ ಒಂದು ಬೆಟ್ಟ ಉಂಟು, ಅದು ಕಲ್ವಾರಿ ಬೆಟ್ಟ. ಅಲ್ಲಿ ನಮಗೆ ರಕ್ತದ ಆಶ್ರಯವಿದೆ. ಅಲ್ಲಿ ಆತ್ಮದಾಪ್ತನ ಸುರಕ್ಷತಾ ರೆಕ್ಕೆಗಳ ಮರೆ ಉಂಟು. ಬಾ, ಅಲ್ಲಿ ಏರಿ ಬಾ. 2. ಹತ್ತುವಿಯಾ, ಇಳಿಯುವಿಯಾ? ಕಳೆದ ಕಾಲದ ಆತ್ಮಿಕ ಜೀವಿತವನ್ನು ಪರಿಶೀಲಿಸಿ ನೋಡು. ನಿನ್ನ ಮನಸ್ಸು ಸೊದೋಮನ್ನು ಗೊಮೋರವನ್ನು ಅಂಟಿಕೊಂಡಿದೆಯಾ, ಅಥವಾ ಪರಲೋಕದ ದಾಹದಿಂದ ತುಂಬಿದೆಯಾ? ಆತ್ಮಿಕ ಜೀವಿತದಲ್ಲಿ ಅತ್ತಿತ್ತ ಓಲಾಡುತ್ತಾ, ಹಿಂದೆ ನೋಡುತ್ತಾ, ಬೆಚ್ಚಗೂ ಅಲ್ಲದೆ ತಣ್ಣಗೂ ಇಲ್ಲದೆ ಇರುವಿಯೋ? ಅನೇಕರ ಆತ್ಮಿಕ ಜೀವಿತ ಹತ್ತುತ್ತಲೂ ಇಳಿಯುತ್ತಲೂ
ಜಾರುತ್ತಲೂ ಇರುವಂಥದ್ದಾಗಿದೆ. ಸತ್ಯಾನ್ವೇಷಣ ಕೂಟಗಳು ಉಜ್ಜೀವನ ಕೂಟಗಳಲ್ಲಿ ಹತ್ತುತ್ತಾರೆ, ಆದರೆ ಅದರ ನಂತರ ನಿದ್ರಿಸುವವರಾಗಿ ಮಾರ್ಪಡುತ್ತಾರೆ. ವರ್ಷ ಆರಂಭದಲ್ಲಿ ಆತ್ಮಿಕ ಜೀವಿತದಲ್ಲಿ ಮುನ್ನೇರಲು ಅನೇಕ ತೀರ್ಮಾನಗಳನ್ನು ಮಾಡುತ್ತಾರೆ, ಆದರೆ ಕೆಲವೇ ವಾರ ಅದನ್ನು ನೆರವೇರಿಸಲಾರದೆ ಬಿಟ್ಟು ಬಿಡುತ್ತಾರೆ. ಇಂದು ನಿನ್ನ ತೀರ್ಮಾನವೇನು? ಹತ್ತುವೆಯಾ? ಏರಿ ಬಾ ಎಂದು ಕರ್ತನು ನಿನ್ನನ್ನು ಉತ್ಸವಗೊಳಿಸುತ್ತಾನೆ. 3. ಎಫೆಸ ಸಭೆಗೆ ಎಚ್ಚರಿಕೆ. ಎಫೆಸ ಸಭೆಯು ಹತ್ತಿತು, ಆದರೆ ಅಲ್ಲಿ ನೆಲೆಯಾಗಿ ನಿಲ್ಲಲಿಲ್ಲ. ಆದ್ದರಿಂದ ಕರ್ತನು ಎಚ್ಚರಿಕೆ ಕೊಡುತ್ತಾ, ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ಎಂದು ಹೇಳುತ್ತಾನೆ. ಪ್ರಕಟಣೆ 2:5. ಎಫೆಸ ಸಭೆಯ ಬೀಳುವಿಕೆಗೆ ಕಾರಣವೇನು? ತಾನು ಕರ್ತನಲ್ಲೂ ಆತ್ಮಿಕ ಜೀವಿತದಲ್ಲೂ ಹತ್ತುವುದನ್ನು ಬಿಟ್ಟು ಅಪೊಸ್ತಲರನ್ನು ಪರಿಶೋಧಿಸಿ ಅವರಲ್ಲಿ ಸುಳ್ಳುಗಾರರು ಯಾರು ಎಂದು ಕಂಡುಹಿಡಿಯುವುದರಲ್ಲಿ ತೀವ್ರತೆಯನ್ನು ತೋರಿಸಿದ್ದೇ ಆಗಿದೆ. ಸೇವಕರಲ್ಲಿ ತಪ್ಪೆಣಿಸುವುದರಲ್ಲಿ ಸಮಯವನ್ನು ಕಳೆದು ಮೊದಲ ಪ್ರೀತಿಯಲ್ಲಿ ಅದು ಬಿದ್ದು ಹೋಯಿತು. ಇದು ಎಷ್ಟು ಶೋಚನೀಯವಾದದ್ದು! ದೇವ ಮಗುವೆ, ನಿನ್ನ ಕಣ್ಣುಗಳು ಕರ್ತನನ್ನು ಮಾತ್ರವೇ ನೋಡುತ್ತಾ ಹತ್ತುವುದರಲ್ಲಿ ಜಾಗೃತೆಯಾಗಿರಲಿ. ಬೇರೆಯವರಲ್ಲಿ ತಪ್ಪೆಣಿಸಲು ನಿನ್ನ ಕಣ್ಣುಗಳನ್ನು ಅತ್ತಿತ್ತ ತಿರುಗಿಸದಿರು. ಅವನವನ ಕ್ರಿಯೆಗೆ ತಕ್ಕ ಫಲವನ್ನು ಕರ್ತನು ತಾನೇ ಕೊಡುತ್ತಾನೆ. ದೇವ ಮಗುವೆ, ನಿನ್ನ ಕಣ್ಣುಗಳು ಕರ್ತನನ್ನೇ ದೃಷ್ಟಿಸಲಿ. ನೀನು ಆತನ ಸ್ವಾರೂಪ್ಯದಲ್ಲಿ ರೂಪಾಂತರಿಸಲ್ಪಡಲು ಕರೆಯಲ್ಪಟ್ಟಿರುವಿ. ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೋ. 4. ಜಕ್ಕಾಯನು ಹತ್ತಿದನು. ಅಂದು ಜಕ್ಕಾಯನು ಒಂದು ಆಲದ ಮರವನ್ನು ಹತ್ತಿದನು. ಲೂಕ 19:4. ಯೇಸುವನ್ನು ನೋಡಬೇಕೆಂಬ ಅವನ ಆಸೆ ಅವನನ್ನು ಆಲದ ಮರಕ್ಕೆ ಹತ್ತುವಂತೆ ಮಾಡಿತು. ಯೇಸುವನ್ನು ತಾನು ಕಾಣಬೇಕಲ್ಲ ಎಂಬ ಹಂಬಲ ತನ್ನ ಅಂತಸ್ತನ್ನು ಮರೆತು ಮರವೇರುವಂತೆ ಮಾಡಿತು. ತನ್ನನ್ನು ನೋಡುವವರು ಅಪಹಾಸ್ಯ ಮಾಡುವರೆಂಬ ಪರಿವೆಯೂ ಅವನಿಗಿರಲಿಲ್ಲ. ಆದರೆ ಅದು ಅವನ ಆತ್ಮಿಕ ಜೀವಿತದ ಮೊದಲ ಹೆಜ್ಜೆಯಾಗಿತ್ತು. ಅದರ ಫಲ ನೋಡಿದ್ದೀರಾ? ಕ್ರಿಸ್ತನು ಅವನನ್ನು ಹೆಸರು ಹಿಡಿದು ಕರೆದನು. ಅವನ ಮನೆಗೆ ಹೋದನು, ಅವನೊಂದಿಗೆ ಇದ್ದನು. ಅವನ ಮನೆಯವರಿಗೆಲ್ಲ ರಕ್ಷಣೆಯ ಆನಂದ ಸಿಕ್ಕಿತು. ಸ್ವಾಮಿಯನ್ನು ಕಾಣಲು ಮರವನ್ನು ಹತ್ತಲು ಅವನು ಮಾಡಿದ ತೀರ್ಮಾನ ಅವನನ್ನು ಆತ್ಮಿಕವಾದ ಉನ್ನತ ಸ್ಥಳಕ್ಕೆ ಕೊಂಡೊಯ್ಯಿತು. ದೇವ ಮಗುವೆ, ಇಂದು ನೀನು ಕರ್ತನಿಗಾಗಿ ಮಾಡುವ ಒಂದು ಚಿಕ್ಕ ತೀರ್ಮಾನ, ಚಿಕ್ಕದಾದ ಒಂದು ಹರಕೆಯು ನಿನ್ನನ್ನು ಉನ್ನತವಾದ ಮೇಲಾದ ಸ್ಥಳಕ್ಕೆ ನಿನ್ನನ್ನು ನಡೆಸುವಂಥದ್ದಾಗಿರುವುದು ಎಂಬುದನ್ನು ಮರೆಯದಿರು. 5. ಯಾಕೋಬಿನ ಏಣಿ. ಯಾಕೋಬನು ತನ್ನ ದರ್ಶನದಲ್ಲಿ ಭೂಮಿಗೂ ಆಕಾಶಕ್ಕೂ ಮಧ್ಯೆ ಇಡಲ್ಪಟ್ಟಿರುವ ಒಂದು ಏಣಿಯನ್ನು ಕಂಡನು. ಎಂಥ ಮಹಿಮೆಯಾದ ದರ್ಶನ! ಆ ಏಣಿಯಲ್ಲಿ ಯಾವ ಮಾನವನೂ ಹತ್ತುವಂತೆ ಕಾಣಲಿಲ್ಲ. ದೇವದೂತರು ಮಾತ್ರವೇ ಹತ್ತುತ್ತಾ ಇಳಿಯುತ್ತಾ ಇದ್ದರು. ಆದಿಕಾಂಡ 28:12. ಕಾರಣವೇನು? ಆದಮನ ಪಾಪದಿಂದಾಗಿ ಮನುಷ್ಯನು ಆ ಏಣಿಯ ಮೇಲೆ ಹತ್ತಲಾಗಲಿಲ್ಲ. ಪರಲೋಕದ ಬಾಗಿಲುಗಳು ಮುಚ್ಚಲ್ಪಟ್ಟದಾಗಿದ್ದವು. ಪಾಪಿಯಾದ ಮಾನವನಿಗೆ ಪರಲೋಕಕ್ಕೆ ಹತ್ತಲಾಗಲಿಲ್ಲ. ಯೇಸು ಅಂದನು, ಮನುಷ್ಯಕುಮಾರನೇ ಹೊರತು ಮತ್ಯಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ. ಯೋಹಾನ 3:13. 6. ಕ್ರೂಜೆ ಎಂಬ ಏಣಿ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಶಿಲುಬೆ ಎಂಬ ಏಣಿಗೆ ತನ್ನನ್ನು ಒಪ್ಪಿಸಿಕೊಟ್ಟನು. ಆತನ ರಕ್ತದ ಪುಣ್ಯದಿಂದ ಅರಿಯಲ್ಪಟ್ಟ ಆತನ ಶರೀರದಿಂದಲೂ ಗಾಯಗಳಿಂದಲೂ ಪರಲೋಕದ ಬಾಗಿಲನ್ನು ತೆರೆದನು. ಆತನ ರಕ್ತದಿಂದ ತೊಳೆಯಲ್ಪಟ್ಟು ಪವಿತ್ರವಾಗಿ ಕ್ರಿಸ್ತನೆಂಬ ಏಣಿಯ ಮಾರ್ಗವಾಗಿ ಕೃಪಾಸನವನ್ನು ಪರಲೋಕ ರಾಜ್ಯವನ್ನು ನೋಡಿ ನಾವು ಏರಿ ಹೋಗುತ್ತೇವೆ. ಪುನರುತ್ಥಾನ ಹೊಂದಿದ ದೇವಕುಮಾರನಾದ ಯೇಸು ಕ್ರಿಸ್ತನು ಪರಲೋಕವನ್ನೇರಿದ ದೃಶ್ಯ ಎಂಥ ಮಹಿಮೆಯಾದದು! ಮೋಡಗಳ ಮೇಲೆ ಆತನು ಏರಿ ಹೋದನು. ಯೇಸು ಕ್ರಿಸ್ತನು ಏಣಿಯಾದದು ಮಾತ್ರವಲ್ಲ, ಆದಾಮನ ದಿನದಿಂದಲೂ ಮುಚ್ಚಲ್ಪಟ್ಟಿದ್ದಂಥ ಪರಲೋಕದ ಬಾಗಿಲುಗಳನ್ನು ತೆರೆದಿಟ್ಟು ಏರಿ ಬಾ ಎಂದು ಪ್ರೀತಿಯಿಂದ ಕರೆಯುತ್ತಾನೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುತ್ತೇನೆ. ಮತ್ತಾಯ 16:19 ಎಂಬುದೇ ಆತನ ವಾಗ್ದಾನ. ಕ್ರಿಸ್ತನು ಪರಲೋಕದ ಬಾಗಿಲನ್ನು ತೆರೆದಿಟ್ಟು ಏಣಿಯಾದ ನಂತರ ಸ್ತೇಫನನು ಪರಲೋಕದ ಬಾಗಿಲಿನ ಮೂಲಕ ಯೇಸು ಕ್ರಿಸ್ತನು ತಂದೆ ದೇವರ ಬಲಗಳಲ್ಲಿ ನಿಂತಿರುವುದನ್ನು ಕಂಡನು. ಭಕ್ತರು ತೆರೆದಿಟ್ಟಂತಹ ಬಾಗಿಲಿನ ಮೂಲಕ ವಿಮೋಚಿಸಲ್ಪಟ್ಟ ಜನರು ಹೇರಳವಾಗಿ ಒಳಗೆ ಪ್ರವೇಶಿಸಿದರು. ಯೋಹಾನನು ಪರಲೋಕ ದರ್ಶನವನ್ನು ಕಂಡಾಗ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ
ಒಂದು ಶಬ್ದವನ್ನು ಕೇಳಿದೆನು. ಅವರು ಅಲ್ಲೇಲುಯ, ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು ಎಂದು ಆರ್ಭಟಿಸಿದರು. ಪ್ರಕಟಣೆ 19:1-3. ಏರಿ ಬಾ ಎಂದು ಯೇಸು ಸ್ವಾಮಿ ನಮ್ಮನ್ನು ಕರೆಯುತ್ತಿದ್ದಾನೆ. ನಮಗೆ ಮುಂದೆ ಈಗಾಗಲೇ ಅನೇಕ ಭಕ್ತರು ಅಲ್ಲಿಗೆ ಹೋಗಿದ್ದಾರೆ. ಅವರು ದೇವದೂತರು ನಮ್ಮನ್ನು ಏರಿ ಬಾ ಎಂದು ಕರೆಯುತ್ತಿದ್ದಾರೆ. ಅಲ್ಲಿ ಸೇರಲು ಬಲ ಹೊಂದೋಣ, ಪರಿಶುದ್ಧರಾಗೋಣ, ಮಹಿಮೆಯನ್ನು ಧರಿಸಿಕೊಳ್ಳೋಣ. ಆಮೆನ್. ಅಲ್ಲೇಲುಯ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.